ನಮಸ್ಕಾರ ಕರ್ನಾಟಕ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಈ ಸುತ್ತಮುತ್ತ ಸರೌಂಡಿಂಗ್ಸ್ ನೋಡೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಕೆಲವ್ರಿಗೆ, ಬೇರೆಯವ್ರಿಗಾದರೆ ಗೊತ್ತಾಗೋದಿಲ್ಲ. ನೋಡಿ ಅಲ್ಲಿ ಎಷ್ಟೊಂದು ಸ್ಟಾಲ್ಸ್ ಇದೆ. ಇವಾಗ ನೋಡೋಣ, ಪಾರ್ಕಿಂಗ್ ಏರಿಯಾ ಸಿಕ್ತು. ಪಾರ್ಕಿಂಗ್ ಏರಿಯಾ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು ಚಾಮುಂಡೇಶ್ವರಿ ದೇವಸ್ಥಾನ ಅಂತ. ಸೊ ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದು ನಾನು, ಆಮೇಲೆ ಹೋಗೇ ಇರಲಿಲ್ಲ. ಇವಾಗಲೇ ಹೋಗಿರೋದು. ಈ ಪಾರ್ಕಿಂಗ್ ಏರಿಯಾ ಎಲ್ಲ ಅವಾಗ ನಾವು ಚಿಕ್ಕವರಿದ್ದಾಗ ಇರಲೇ ಇಲ್ಲ. ಬಟ್ ಕೊನೆಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಪಾರ್ಕಿಂಗ್ ಏರಿಯಾ ಎಲ್ಲ ಇಷ್ಟು ಚೆನ್ನಾಗಿ ಮಾಡಿ, ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಟೆಂಪಲ್ ಹತ್ರ ಎಷ್ಟೊಂದು ಅಂಗಡಿಗಳಿತ್ತು. ಬ್ಯಾಗ್ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವಿಲ್ಲಿ ಪೂಜೆ ಸಾಮಾನು ತೊಗೊಂಡ್ವಿ. 300 ರೂಪಾಯಿ ಹೇಳಿದ್ರು. ಬಟ್ ಆಮೇಲೆ ತೊಗೊಂಡ್ಮೇಲೆ ಅನ್ನಿಸ್ತು ನನಗೆ ಅವಶ್ಯಕತೆ ಇರಲಿಲ್ಲ ಅಂತ. ಯಾಕಂದರೆ ದೇವ್ರ ಹತ್ರ ಇಟ್ಟೂ ಅದನ್ನ ನಮಗೇನು ಕೊಡೋದಿಲ್ಲ. ಸೊ ಹಾಗಾಗಿ ಭಕ್ತಿಯಿಂದ ಕೈ ಮುಕ್ಕೊಂಬಂದರೆ ಸಾಕಾಗಿತ್ತು ಅಂತ ಅನ್ನಿಸ್ತು. ನಾವು ಬೇರೆ ಆಷಾಢದ ಟೈಮಲ್ಲಿ ಹೋಗಿದ್ವಿ. 100 ರೂಪೀಸ್ ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ವಿ. ಆದರೂ ಕೂಡ 2.5 ಗಂಟೆ ಮೇಲೆ ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ಕ್ಯೂ ಅಂತೂ ಮೂನೇ ಆಗ್ತಾ ಇರಲಿಲ್ಲ. ಅದರಲ್ಲಂತೂ ಮಧ್ಯ ಬಾಗಿಲು ಬೇರೆ ಹಾಕಿಬಿಟ್ರು. ಇದ್ದಿದ್ದು ಭಯ ಆಗೋಯ್ತು ನಮಗೆ. ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ. ಇನ್ನು ಎಷ್ಟೊತ್ತಿಗೆ ಇದು ಮಾಡಿಬಿಡ್ತಾರೆ, ಆಲ್ರೆಡಿ ಕ್ಲೋಸ್ ಆಗಿಬಿಡ್ತಾ ಅಷ್ಟು ದೂರದಿಂದ ಬಂದು ಅಂತ. ಸೊ ಫೈನಲಿ ತಾಯಿ ದರ್ಶನ ಅಂತೂ ಸಿಕ್ತು. ಬಟ್ ಒಂದು ನಿಮಿಷನೂ ನಮ್ಮಲ್ಲಿ ನಿಂತ್ಕೊಳ್ಳೋಕೆ ಬಿಡೋದಿಲ್ಲ. ಆಷಾಢ ಟೈಮ್ ಬೇರೆ ಆಗಿರೋದ್ರಿಂದ ನೋಡ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಬೇಗ. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ ನಮಗೆ. ಸೊ ಹಾಗಾಗಿ ದೇವಿದನ್ನು ನಾವು ಶೂಟ್ ಮಾಡೋಕ್ಕಾಗಲಿಲ್ಲ. ಪೊಲೀಸೆಲ್ಲ ನಿಂತಿದ್ದರು ಅಲ್ಲಿ, ತೆಗಿಬೇಡಿ ಕ್ಯಾಮ್ರಾನ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸೊ ಅಲ್ಲಿ ಪ್ರದಕ್ಷಿಣೆನೂ ಹಾಕ್ಕೊಂಡು ಲಡ್ಡು ಕೊಟ್ಟರು, ಪ್ರಸಾದ ಅದನ್ನು ತಗೊಂಡು ಬಂದ್ವಿ. ಬಟ್ ಅಲ್ಲಿ ಊಟಕ್ಕೇನು ಇರಲಿಲ್ಲ, ನಾವು ಟೈಮ್ ಆಗಿಬಿಟ್ಟಿರೋದ್ರಿಂದ ಸೊ ಬಂದುಬಿಟ್ವಿ. ಆದರೆ ದರ್ಶನ ಪಡೆದಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ಮೈಸೂರಲ್ಲಿ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಅನ್ನಿಸ್ತು, ಫಿಲೋಮಿನಾಸ್ ಚರ್ಚು. ಸೊ ಹೇಗಿರುತ್ತೆ ಅಂತ. ಅಲ್ಲೂ ಕೂಡ ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದು. ಪ್ರತಿ ಸಲ ಮೈಸೂರಿಗೆ ಹೋದಾಗ ಸುಮ್ಮನೆ ಹಾಗೆ ಹೊರಗಡೆಯಿಂದ ನೋಡೋದೇ ಆಗಿತ್ತು. ಸೊ ಹಾಗಾಗಿ ಸೊ ಇಲ್ಲಿ ದೇವಸ್ಥಾನದಲ್ಲಂತೂ ನಮಗೆ ಕಾಲಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟಂದರೆ ಅಷ್ಟು ರಶ್ ಇರ್ತಿತ್ತು. ಸೊ ನಾನು ಹೇಳೋದು ಆಷಾಢದ ಟೈಮಲ್ಲಿ ದಯವಿಟ್ಟು ಹೋಗಬೇಡಿ. ಅದರಲ್ಲೂ ವಯಸ್ಸಾದವ್ರಿದ್ದರೆ ಅಂತೂ ದಯವಿಟ್ಟು ಹೋಗಬೇಡಿ. ಹೋಗ್ತೀನಿ ಅಂತ ಹೇಳಿದರೆ ಬೆಳಗ್ಗೆ ಹೊತ್ತಲ್ಲೇ ಹೋಗ್ಬಿಟ್ಟು ಬಂದುಬಿಡಿ. ಜನ ಅಷ್ಟು ಕಮ್ಮಿ ಇರಲ್ಲ, ಜಾಸ್ತಿ ಇರೋದಿಲ್ಲ, ಕಮ್ಮಿ ಇರ್ತಾರೆ. ಸೊ ಇಲ್ಲಿ ನೋಡ್ಬೋದು ಫಿಲೋಮಿನಾಸ್ ಚರ್ಚಿಗೆ ಹೋಗ್ತಾ ಇದ್ದೀವಿ. ಇದಂತೂ ಒಂದು ಬ್ಯೂಟಿಫುಲ್ ಇದು ಬಿಲ್ಡಿಂಗ್ ಆಗಿರ್ಬೋದು, ದೇವಸ್ಥಾನ. ತುಂಬ ಖುಷಿಯಾಯಿತು. ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ರು. ಅಲ್ಲಿ ಸೆಕ್ಯೂರಿಟಿ ಇದ್ದವರು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದ್ರು. ಇಲ್ಲಿ ನೋಡ್ಬೋದು ನೀವು. ನಾನಂತೂ ಇದೇನು ಇಷ್ಟೊಂದೆಲ್ಲ ಬರೆದಿದ್ದಾರಲ್ಲ ಅಂತ ಅಂದ್ಕೊತಾ ಇದ್ದೆ. ಆದರೆ ಇದೇನಂತ ಹೇಳಿದ್ರೆ ಫಾದರ್ಸ್ ಇರ್ತಾರಲ್ಲ, ಪಾಸ್ಟರ್ಸು, ಚರ್ಚ್ ಪಾಸ್ಟರ್ಸ್ಗಳ ನೇಮು, ಹಾಗೆ ಆ ಚರ್ಚ್ ಕಟ್ಟಲಿಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿರ್ತಾರೆ ಅವ್ರ ಕುಟುಂಬದವ್ರದ್ದು, ಅವ್ರದ್ದು ಹೆಸರೆಲ್ಲನೂ ಹಾಕಿದ್ದಾರೆ ಅದರಲ್ಲಿ. ಅಲ್ಲಿಗೆ ನೋಡ್ತಾ ಹೋದರೆ ಸುಮಾರು 2-4 ಗೋಡೆಗಳಲ್ಲಿ ಬರೆದಿದ್ದಾರೆ. ಸೊ ಎಷ್ಟು ಜನ ಹೆಲ್ಪ್ ಮಾಡಿರಲ್ಲ ಅನ್ನೋದು ನೋಡಿ ತುಂಬ ಖುಷಿಯಾಗುತ್ತೆ. ನಾವು ಹಂಗೂ ಒಳಗಡೆ ಹೋದ್ವಿ, ಚರ್ಚ್ ಒಳಗಡೆ. ತುಂಬ ಚೆನ್ನಾಗಿತ್ತು. ನಮಗೆ ದೇವಸ್ಥಾನಕ್ಕೆ ಹೋದಾಗ ಹೇಗೆ ಫೀಲ್ ಆಗುತ್ತೋ ಒಂಥರ ಮೈಂಡ್ ಫುಲ್ ರಿಲೀಫ್ ಆದಂಗೆ. ಸೊ ಅದೇ ಥರ ಇಲ್ಲೂ ಆಯಿತು. ಅಂದರೆ ತುಂಬ ಸೈಲೆನ್ಸ್ ಇತ್ತು ಅಷ್ಟೇ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು, ಸುಮ್ಮನೆ ಕೂತಿದ್ರು ದೇವ್ರು ನೋಡ್ತಾ. ಒಂಥರ ಖುಷಿ ಆಯಿತು. ಅಲ್ಲಿ ನೋಡ್ಬೋದು ಯೇಸು ಸ್ವಾಮಿಯವರ ಪ್ರತಿಮೆ, ಹಾರ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಮೇರಿ ಮತ್ತು ಯೇಸು ಸ್ವಾಮಿ, ಜೀಸಸ್. ಸೊ ಹಾಗೆಯೇ ನೋಡ್ತಾ ಇಲ್ಲಿ ಒಳಗಡೆ ಏನೋ ಒಂಥರ ಕೇವ್ ಥರ ಕಾಣಿಸ್ತು ನಮಗೆ. ಸ್ಟೆಪ್ಸ್ ಇಳ್ಕೊಂಡು ಒಳಗಡೆ ಹೋಗೋದು. ಚರ್ಚ್ ನೋಡ್ಕೊಂಡ್ವಿ. ಅಲ್ಲಿ ಯಾರೋ ಬಗ್ಗಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ರಿಗೆ ಒಬ್ಬೊಬ್ಬರು ಒಂದೊಂದು ದೇವ್ರ ಮೇಲೆ ಭಕ್ತಿ, ಅವರವರ ನಂಬಿಕೆ. ನಾನು ಹೇಳೋದೇನಂತಂದರೆ ಮನಸ್ಸಿಂದ ಒಳ್ಳೆಯವರಾಗಿರಬೇಕು, ಭಕ್ತಿಯಿಂದ ಬೇಡ್ಕೊಬೇಕು ದೇವ್ರ ಮುಂದೆ, ಬೇರೆ ಏನೂ ಅಲ್ಲ. ಸೊ ಅಲ್ಲಿ ಒಳಗಡೆ ಇತ್ತು. ಎಲ್ಲರೂ ಹೋಗೋದನ್ನು ನೋಡ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಸೊ ಅಲ್ಲೂ ನೋಡ್ಬೋದು ವಾಲ್ಸಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಬರೆದಿದ್ದಾರೆ. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಮೇರಿ ಅಮ್ಮ ಅವ್ರದ್ದು ಪ್ರತಿಮೆ ಇಟ್ಟಿದ್ರು. ಆಮೇಲೆ ಅಲ್ಲಿ ಕಾಣಿಕೆ ಹುಂಡಿ ಕೂಡ ಇಟ್ಟಿದ್ರು ಅಲ್ಲಿ. ಸೊ ಆ ಕಾಣಿಕೆ ಹುಂಡಿನಲ್ಲಿ ನಮ್ಮ ಇಷ್ಟ, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಅದನ್ನು ಅವ್ರು ಚರ್ಚ್ ಯೂಸ್ಗಾದರೂ ಮಾಡ್ಕೊಳ್ತಾರೆ, ಇಲ್ಲ ಅಂತಂದರೆ ಬಡವ್ರ ಯೂಸ್ಗಾದರೂ ಮಾಡ್ಕೊಳ್ತಾರೆ. ಸೊ ಅಲ್ಲಿ ನೋಡ್ಬೋದು ಒಂದು ಮೂರ್ತಿನ ಹಾಗೆ ಮಲಗಿಸಿದ್ದಾರೆ. ಒಂಥರ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅನ್ನಿಸ್ತು ನಮಗೆ. ಸೊ ಇವಾಗ ಹೊರಗಡೆ ಹೋಗೋಣ, ನೋಡಾಯಿತು ಅಂತ ಹೇಳಿ ನಾವೊಂದು 2 ಮಿನಿಟ್ಸ್ ಕೂತ್ಕೊಂಡಿದ್ವಿ. ಚರ್ಚ್ ಒಳಗಡೆ ಪ್ರೇಯರ್ ಮಾಡಿ ಹಾಗೆ ಬಂದ್ವಿ. ಸೊ ಇವಾಗ ಹೊರಗಡೆಗೆ ಬಂದ್ವಿ.
ಇಲ್ಲೂ ಕೆಲವುದಿಟ್ಟಿದ್ರು ಮತ್ತು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಸ್ತು. ದೇವಸ್ಥಾನ ಚರ್ಚ್ ಎಲ್ಲ ವಿಸಿಟ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಪಾನಿಪುರಿ ಬಾಯಲ್ಲಿ ನೀರು ಬರುತ್ತೆ. ಆ್ಯಂಡ್ ಸಮೋಸ ಅಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ. ಇದು ಬಂದು ದೇವರಾಜ ಅರಸ್ ರೋಡಲ್ಲಿ ಬರೋದು. ಅಲ್ಲಿ ಯಾರನ್ನೇ ಕೇಳಿದ್ರೂ ತುಂಬ ರಶ್ ಇರುತ್ತಲ್ಲ ಅಂತ ಹೇಳ್ತಾರೆ. ಕೊನೆಗೆ ಕಾಫಿ ಕುಡ್ಕೊಂಡು ಮೈಸೂರು ಪ್ಯಾಲೇಸ್ ಮುಂದೆ ಬಂದ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್.